Assalamu alaikum. I am here on the stage of Ali English House Academy. I would like to call my father Shabir Ahmed on the stage. Thank you. Assalamu alaikum wa rahmatullahi wa barakatuh. Nahmaduhu wa nusalli ala rasulil kareem. Amma ba'd. A'udhu billahi minash shaitanir rajim. Bismillahir rahmanir rahim. Ya bunayya la tushrik billah. ನನ್ನ ಸಹಪಾಠಿಗಳೇ, ನಾನು ಈ ಹಿಂದೆನೂ ಹೇಳಿದ್ದೆ ಹರೀಶ್ ಸರ್ಗೆ, ನಾನು ಕಲಿಯಕ್ಕೆ ಬಂದಿದ್ದೀನಿ ಅಂತ. ಅವರು ನಿಮ್ಮಲ್ಲಿ ಪದೇ ಪದೇ ಹೇಳ್ತಿರ್ತಾರೆ, ಬರ್ರಿ ಸ್ಟೇಜ್ ಬರ್ರಿ, ವೇದಿಕೆಗೆ ಬರ್ರಿ, ವೇದಿಕೆ ಹಂಚ್ಕೊಳ್ಳಿ, ಏನೋ ಅಂತ ಹೇಳಿ ಅಂತ. ತಾವು ಯಾಕೋ ನಾಳೆ 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 ಅಂತಿದ್ದೀರ. ಎಲ್ಲರಿಗೂ ಅವಕಾಶ ಸಿಗಲ್ಲ. ಕ್ಲಾಸ್ ಶುರುವಾಗಿ 2 ತಿಂಗಳು, 1 ದಿವಸ 2 ದಿವಸ ಆಗಿದೆ, 2 ತಿಂಗಳು ಮುಗಿದೋಯ್ತು. ಯಾರೋ ಎಲ್ಲರೂ ಒಂದು ಟೇಬಲ್ ಇಟ್ಕೊಂಡಿರ್ತಾರೆ. ಒಂದು 3 ತಿಂಗಳ ಕೋರ್ಸು, 6 ತಿಂಗಳ ಕೋರ್ಸು, 1 ವರ್ಷದ ಕೋರ್ಸು ಅಂತ ಒಂದು ಟೈಮ್ ಲಿಮಿಟ್ ಇರುತ್ತೆ. ಆ ಟೈಮ್ ಲಿಮಿಟಲ್ಲಿ ಏನೋ ಒಂದು ಕಲಿಬೇಕು. ಸುಮ್ಮನೆ ಬರೋದು ಹೋಗೋದು ಅದು ಅಷ್ಟು ಸಮಂಜಸ ಅಲ್ಲ. ದಯವಿಟ್ಟು ಬಂದಿದ್ದೀರಾ, ಕಲೀರಿ. ಏನೋ ಒಂದು ಅಕ್ಷರ ಇಲ್ಲಿ ಬರಬೇಕು. ಯಾಕಂದರೆ ನೀವು ಈಗ ಬಹಳಷ್ಟು ನೋಡಿರ್ಬೋದು, ವೇದಿಕೆ ಸಿಕ್ಕಿದಾಗ 5 ನಿಮಿಷ ದೊಡ್ಡ ದೊಡ್ಡ ವೇದಿಕೆಗಳಲ್ಲಿ ದೊಡ್ಡ ದೊಡ್ಡ ಸಾಹಿತಿಗಳು, ದೊಡ್ಡ ದೊಡ್ಡ ಆ್ಯಂಕರ್ಗಳು, ದೊಡ್ಡ ದೊಡ್ಡ ಸಂಭಾಷಣೆಕಾರರು 5 ನಿಮಿಷ ಟೈಮ್ ಕೊಡ್ತಾರೆ. ಅವ್ರಿಗೆ 6 ನಿಮಿಷ ಹೇಳ್ತಾ ಇದ್ರೆ ಚೀಟಿ ಕೊಟ್ಟು ಕಳಿಸ್ತಾರೆ. ನೀವು ನೋಡಿಲ್ಲ ಅನಿಸುತ್ತೆ, ಇವಾಗ ಟೈಮ್ ಇಸ್ ಕ್ಲೋಸ್ ಅಂತ. ನಿಮಗೆ ಕೊಟ್ಟಿರೋ ಟೈಮ್ ಕ್ಲೋಸ್ ಆಗ್ತಾ ಇದೆ ಅಂತ ಚೀಟಿ ಕೊಟ್ಟು ಕಳಿಸ್ತಾರೆ. ಯಾರೊಂದು ಮಾತಾಡ್ತಾ ಜಾಸ್ತಿ ಮಾತಾಡಿದ್ರೆ. ಸೊ ಅದಕ್ಕೆ ದಯವಿಟ್ಟು ಈ ವೇದಿಕೆನ ಉಪಯೋಗಿಸ್ಕೊಳ್ಳಿ. ಏನೋ ಯಾಕಂದರೆ ಬಂತು ನಿಂತ್ಕೊಂಡು ಮಾತಾಡೋದು ಕಲೀರಿ ಫಸ್ಟು. ಆಮೇಲೆ ಇಲ್ಲಾಂದರೆ ಪೇಷಂಟಾಗಿ ಕೇಳೋದು ಇದೆಯಲ್ಲ, ಅದು ಕಲ್ತಂಗೆ. ಯಾಕಂದರೆ ನೀವು ಮುಷಾಯರ ಇಲ್ಲ ಯಾವುದನ್ನ ಸ್ಪೀಚು ಇಷ್ಟೆಮಾಗಳಲ್ಲಿ ಕೇಳಿರ್ಬೋದು. ಎಲ್ಲ ದೊಡ್ಡ ದೊಡ್ಡ ಆಲಿಮ್ಗಳು ಬಂದಿರ್ತಾರೆ, ಎಲ್ಲ ದೊಡ್ಡ ದೊಡ್ಡ ಶಾಯರ್ಗಳು ಬಂದಿರ್ತಾರೆ. ಅವ್ರು ಹೇಳೋದೇ 2 ಸಾಲು 3 ಸಾಲು 4 ಸಾಲು. ಬಟ್ ಅವ್ರು ಬೇರೆಯವ್ರು ಏನು ಹೇಳ್ತಾರೆ ಅದೆಲ್ಲ ಕೇಳ್ತಿರ್ತಾರೆ. ಯಾಕಂದರೆ ಪದಗಳು ಬೆಳಿಗ್ಗೆ ಇದೆಯಲ್ಲ, ಪದಗಳು ಇದು ಒಂದರ ಅಸ್ತ್ರ ಇದ್ದಂಗೆ ನಮಗೆ, ವೆಪನ್. ಅದು ನಾವು ಬೆಳಕೆ ಹೆಂಗೆ ಮಾಡಬೇಕು ಅಂತ. ಯಾಕಂದರೆ ಒಂದು ಸರಿ ಒಂದು ಪದ ಹೇಳ್ಬಿಟ್ರೆ ಅದರಿಂದ ಏನೇನೋ ಆಗೋಗುತ್ತೆ. ದೇಶದಲ್ಲಿ ಯುದ್ಧ ಆಗುತ್ತೆ, ಮರಗಳಾಗುತ್ತೆ, ಮನೆಗಳ ಜಗಳ ಆಗುತ್ತೆ, ಏನೇನೋ ಆಗುತ್ತೆ. ಸೊ ಈಗ ಬಂದಿದ್ದೀರಾ, ದಯವಿಟ್ಟು ಕಲೀರಿ. ನಾನು ಇವತ್ತು ನಿಮ್ಮ ಮುಂದೆ ಒಂದು ಸಣ್ಣ ಸೂರ ಲುಕ್ಮಾನ್ನ ಒಂದು ಆಯತಿನ ಭಾಗ ಹೇಳಿದೆ. ಯಾ ಬುನಯ್ಯ ಲಾ ತುಶ್ರಿಕ್ ಬಿಲ್ಲಾಹ್ ಅಂತ. ಹಜರತ್ ಲುಕ್ಮಾನ್ ಅಲೈಹಿಸ್ಸಲಾಂ ಬಗ್ಗೆ ಅಲ್ಲಾಹ ಸೂರ ಲುಕ್ಮಾನಲ್ಲಿ ಹೇಳ್ತಾನೆ, ನಾನು ಲುಕ್ಮಾನಿಗೆ ಯುಕ್ತಿಯನ್ನು ನೀಡಿದ್ದೇನೆ, ಯಾಕಂದ್ರೆ ಅವನು ಕೃತಜ್ಞತೆ ಸಲ್ಲಿಸಿದೆ ಅಂತ. ಯುಕ್ತಿ ಅಂದ್ರೆ ಹಿಕ್ಮತ್. ಇದೇ ಹಿಕ್ಮತ್ ಬಗ್ಗೆ ಕುರಾನಲ್ಲಿ ಇನ್ನೊಂದು ಕಡೆ ಇದೆ, ನಾನು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರನ್ನು ಕುರಾನ್ ನೀಡಿದ್ದೇನೆ ಮತ್ತು ಯುಕ್ತಿ ನೀಡಿದ್ದೇನೆ ಅಂತ. ಕುರಾನ್ ನೀಡಿದ್ದೇನೆ ಮತ್ತು ಯುಕ್ತಿ. ಕುರಾನ್ ಕೆ ಸಾಥ್ ಸಾಥ್ ಹಿಕ್ಮತ್ ಕಾ ಭಿ ಹೋನಾ ಬಹುತ್ ಜರೂರಿ ಹೈ. ಯುಕ್ತಿ ಅನ್ನೋದು ಬಹಳ ಅವಶ್ಯಕತೆವಾದ ಒಂದು ಅಂಶ. ಯುಕ್ತಿ ಅಂದ್ರೆ ಏನು? ಬುದ್ಧಿವಂತಿಕೆ. ಬುದ್ಧಿ ಅನ್ನೋದು ಎಲ್ಲರಿಗೂ ಬುದ್ಧಿ ಇರುತ್ತೆ. ಬುದ್ಧಿ ಅಲ್ಲ, ಯುಕ್ತಿ. ಬುದ್ಧಿ ಬೇರೆ, ಯುಕ್ತಿ ಬೇರೆ. ಯಾವ ಸಮಯದಲ್ಲಿ ಏನು ಮಾತಾಡಬೇಕು, ಯಾವ ಸಮಯದಲ್ಲಿ ಏನು ಹೇಳಬೇಕು, ಯಾವ ಸಮಯದಲ್ಲಿ ಸುಮ್ಮನೆ ಇರಬೇಕು, ಯಾವ ಸಮಯದಲ್ಲಿ ಹೇಳಬೇಕು, ಇದು ಯುಕ್ತಿ. ಇದು ಎಲ್ಲರಿಗೂ ಸಿಗಲ್ಲ. ಯಾಕಂದ್ರೆ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಸಿಕ್ಕಿದೆ, ಅದು ಕುರಾನ್ ಹೇಳಿದೆ. ಲುಕ್ಮಾನ್ ಅಲೈಹಿಸ್ಸಲಾಂಗೂ ಸಿಕ್ಕಿದೆ ಯುಕ್ತಿ ಅನ್ನೋದು. ಅವರು ಕೆಲವು ಕಡೆ ಲುಕ್ಮಾನ್ ಅಲೈಹಿಸ್ಸಲಾಂನ ಕೆಲವರು ಗುಲಾಮ್ ಅಂತಾರೆ, ಒಂದು ಕಡೆ ಹಕೀಮ್ ಅಂತಾರೆ, ಒಂದು ಕಡೆ ಪ್ರವಾದಿ ಅಂತಾರೆ. ಬಟ್ ಕರೆಕ್ಟಾಗಿ ಎಲ್ಲೂ ಬಂದಿಲ್ಲ ಅವ್ರ ಬಗ್ಗೆ. ಬಟ್ ಒಂದ್ ಕಡೆ ಬರ್ತಿದೆ ಅವರು ಗುಲಾಮ್, ಎಲ್ಲರಿಗೂ ಗುಲಾಮ್ ಇರ್ತಂತೆ. ಬಟ್ ಅವ್ರಿಗೆ ಯುಕ್ತಿ ಇರೋದ್ರಿಂದ ದೇವರು ಅವರ ಬಗ್ಗೆ ಕುರಾನಲ್ಲಿ ಆಯಾತಗಳನ್ನ ಇದು ಮಾಡಿದ್ದಾರೆ. ಅವರು ತಮ್ಮ ಮಗನ್ ಹೇಳ್ತಾರೆ, ಮಗನೇ ಅಲ್ಲಾಹನೊಂದಿಗೆ ಶಿರ್ಕ್ ಮಾಡಬೇಡ ಅಂತ. ಆ ಪದಕ್ಕೋಸ್ಕರನೇ ಈಗ ಕುರಾನ್ನ ಅರ್ಧ ಸಾರಾಂಶ ಏನಿದೆ ಶಿರ್ಕ್ ಬಗ್ಗೆ, ಅದು ಒಂದು ಆಯಾತಲ್ಲಿ ಬರುತ್ತೆ, ಯಾ ಬುನಯ್ಯ ಲಾ ತುಶ್ರಿಕ್ ಬಿಲ್ಲಾಹ್. ಮತ್ತೆ ಅದು ಮುಂದೆ ಹೇಳ್ತಾರೆ, ಮಗನೇ ಯುಕ್ತಿಯಿಂದ ಇರು, ಮಗನೇ ಜೋರಾಗಿ ಮಾತಾಡಬೇಡ, ಮಗನೇ ಎಲ್ಲರನ್ನು ಗೌರವವಾಗಿ ಕಾಣು, ಜೋರಾಗಿ ಮಾತಾಡಬೇಡ ಅಂತ ಹೇಳ್ತಾರೆ. ಅಲ್ಲಿ ಒಂದು ಇನ್ನೊಂದು ಪದ ಹೇಳ್ತಾರೆ, ನೀನು ಜೋರಾಗಿ ಮಾತಾಡಬೇಡ, ಯಾಕಂದ್ರೆ ಜೋರಾಗಿ ಕಿರ್ಚೋದು ಕತ್ತೆ ಅಂತ. ಸೌತುಲ್ ಹಮೀದ್ ಅಂತ ಒಂದು ಪದ ಬರುತ್ತೆ. ಯಾಕಂದ್ರೆ ಯಾರು ಜಾಸ್ತಿ ಜೋರಾಗಿ ಮಾತಾಡ್ತಾರೆ, ಕಿರ್ಚೋದು ಯಾರು? ಕತ್ತೆ. ಕತ್ತೆ ಕಿರ್ಚೋದು ನೋಡಿದಿರಾ? ಕಿರ್ಚೋ ಗಡ್ಡಪುರಾಗ ಸಂಪಾದನಾಗುತ್ತೆ. ಕಿರ್ಚೋದು ಕತ್ತೆ. ಅದಕ್ಕೆ ಜೋರಾಗಿ ಮಾತಾಡೋದನ್ನ ನಿಷೇಧಿಸಿದೆ. ತಂದೆ ತಾಯಿಗಳನ್ನ ಗೌರವಿಸುವಂತ ಅದರಲ್ಲೇ ಅದು ತುಕ್ಮಾನಿಸುವಂತ ಮಗನ್ ಹೇಳಿದ್ದಾರೆ. ಅದಕ್ಕೆ ಪದಗಳ ಬಳಕೆ ಇದೆಯಲ್ಲ, ಬಹಳ ಬಹಳ ಯೋಚನೆ ಮಾಡಿ ಮಾತಾಡಬೇಕು. ಫಾರ್ ಎಕ್ಸಾಂಪಲ್, ಇವಾಗ ನಾವೇ ಅನ್ಕೊಳ್ಳಿ, ಒಬ್ಬ ಡಾಕ್ಟರ್ ಅನ್ಕೊಳ್ಳಿ. ನಾನು ಇವಾಗ ಒಂದು ಏಜ್ ಆಗಿರುತ್ತೆ, ಯಾರೋ ಕರ್ಕೊಂಡು ಹೋಗ್ತೀವಿ ಡಾಕ್ಟರ್ಗೆ, ಇವ್ನು ಜಾಸ್ತಿ ದಿವಸ ಇವ್ನು ಸತ್ತೋಗ್ಬಿಡ್ತಾನೆ, ಇವ್ನು ಬೇಗ ಸತ್ತೋಗ್ಬಿಡ್ತಾನೆ ಅನ್ನೋಕ್ಕಿಂತ ಇವ್ನು ಜಾಸ್ತಿ ದಿವಸ ಬದುಕಲ್ಲ ಅನ್ನೋದು ಹೇಗಿದೆ. ಇವ್ನು ಬೇಗ ಸತ್ತೋಗ್ಬಿಡ್ತಾನೆ ಅಂದ್ರೆ ಅದು ಒಂಥರ ಕಾಣುತ್ತೆ. ಏಜ್ ಆಗಿದೆ, ಸತ್ತೋಗ್ಬಿಡ್ತಾರೆ, ಎಲ್ಲರೂ ಸತ್ತೋಗ್ತಾರೆ. ಬಟ್ ಇವ್ರು ಜಾಸ್ತಿ ದಿವಸ ಇರಲ್ಲ. ಒಂದೇ ಪದ, ಒಂದೇ ಅರ್ಥ ಹೇಳೋದು, ಜಾಸ್ತಿ ದಿವಸ ಬದುಕಲ್ಲ, ಬೇಗ ಸತ್ತೋಗ್ಬಿಡ್ತಾನೆ.
ಈ ಪದಗಳ ಬಳಕೆ ಇದೆಯಲ್ಲ ಬಹಳ ಸೂಕ್ಷ್ಮ, ಅದಕ್ಕೆ ಪದಗಳನ್ನ ಬಳಸಿ ಅಂತ ಹೇಳ್ತಾ, फरिश्तों से बढ़कर है इंसान का होना, फरिश्तों से बढ़कर है इंसान का होना, मगर इसमें लगती है मेहनत ज्यादा. ಬಹಳ ಕಷ್ಟಪಡಬೇಕು ಮನುಷ್ಯ ಆಗ್ಬೇಕಂದ್ರೆ, ಸುಮ್ಮನೆ ಮನುಷ್ಯ ಆಗಲ್ಲ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಈ ಅಹಂಕಾರ ಅನ್ನೋದು ಜಾಸ್ತಿ ನಮ್ಮ ಕಲ್ಚರ್ ನೋಡ್ತಾ ಇರ್ತೀವಿ ಅಕ್ಕಪಕ್ಕ, ಸ್ವಲ್ಪ ಹೋಗ್ಬಿಟ್ರೆ ಸಾಕು ಅವ್ರಿಗೆ ಅಹಂಕಾರ ಬಂದ್ಬಿಡುತ್ತೆ. ಯಾರು ಅನ್ಯಥ ಭಾವಿಸ್ಕೊಂಡು ತಪ್ಪು ತಿಳ್ಕೊಬೇಡಿ ನಾನು ಹೇಳ್ತಾ ಇದ್ದೀನಿ ಅಂತ. ಫಾರ್ ಎಕ್ಸಾಂಪಲ್ ನೋಡಿ, ಯಾರು ಒಬ್ಬ ಅನ್ಎಜುಕೇಟೆಡ್ ಇರ್ತಾನೋ, ಸ್ವಾಮಿ ಬುದ್ಧಿ ಬರ್ರಿ ಕೂತ್ಕೊಳ್ಳಿ ಅಂತಾರೆ. ಸ್ವಲ್ಪ ಓದಿರೋನು ಏನೋ ಒಂಥರ ದಿಮಾಕ್ ಅಂತಾರಲ್ಲ, ನಂಗೆ ಏನೋ ಇವನ್ ಪ್ರಪಂಚ ಎಲ್ಲ ಇವನಿಗೆ ಗೊತ್ತಿರ್ಬೋದು ಅಂತ ದಿಮಾಕ್. ಅದಕ್ಕೆ ವಿದ್ಯೆ ಅನ್ನೋದು ಬೇರೆ, ಯುಕ್ತಿ ಅನ್ನೋದು ಬೇರೆ ಅಂದಿದ್ದು. ವಿದ್ಯೆ ಬಂದ ತಕ್ಷಣ ಸಹನೆ ಬರಲ್ಲ, ತಾಳ್ಮೆ ಬರಲ್ಲ, ಯುಕ್ತಿ ಬರಲ್ಲ. ದಯವಿಟ್ಟು ಯುಕ್ತಿ ಕಲಿಯಿರಿ. ವಿದ್ಯೆ ಏನಲ್ಲ, ಈ ಹಿಂದೆ ವಿದ್ಯೆ ಶೇತಾನಲ್ಲಿ ಜಾಸ್ತಿ ಇದೆ. ನನಗೂ ಇದು ಏನ್ ಪಡೆಯಲು ಹೇಳ್ತಾ ಇದೀನೋ ನನಗೂ ಸೇರಿ ಹೇಳ್ತಾ ಇದ್ದೀನಿ. ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ವಿದ್ಯೆ ಕಲೀರಿ, ಅದ್ರ ಜೊತೆ ಯುಕ್ತಿ ಅನ್ನೋದು ಕಲೀರಿ, ಪದಗಳ ಬಳಕೆ ಕಲೀರಿ. ಅಖ್ಲಾಕ್ ಇವಾಗ ಹೇಳಿದ್ರು ಕೋಟು, ಅಖ್ಲಾಕ್ ಖೈರುಕುಮ್, हमने जो अखलाक